ಹೌದು, ಸುಧಾಕರ್ನೇ ಗೆಲ್ಸಿದ್ದೀವಿ. ಯಾಕೆಂದರೆ ಲಾಸ್ಟ್ ಟೈಮ್ ಅವರು ಸೋತಿದ್ರು. ಯಾಕೆಂದರೆ ಅವರಿದ್ದರೆ ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿತ್ತು. ಇವಾಗ ಅಭಿವೃದ್ಧಿಗಳೆಲ್ಲ ನಿಂತೋಗಿದೆ. ಬರೀ ನಮ್ಮ 2000 ಕೊಡು, ಬಸ್ ಕೊಡು, ಅದು ಕೊಡು, ಇದು ಕೊಡು ಅಂದ್ಕೊಂಡು ದುಡ್ಡೆಲ್ಲ ಅಲ್ಲೇ ಹಾಳಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಸುಧಾಕರ್ಗೆ ಓಟ್ ಹಾಕಿ ಸುಧಾಕರ್ನೇ ಗೆಲ್ಸಿದ್ದೀವಿ. ಇವರು ಪ್ರದೀಪ್ ಈಶ್ವರ್ ಅವರು ಮಾತಾಡಿರ್ತಾರೆ, ಏನಾದರೂ ಸುಧಾಕರ್ ಅವರು ಒಂದೇ ಒಂದು ಓಟಿಂದ ಗೆದ್ದರೆ ರಕ್ಷಾರಾಮಯ್ಯ ಅವ್ರ ಮೇಲೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಇವಾಗ 1.5 ಲಕ್ಷ ಇಡಲು ಗೆದ್ದಿದ್ದಾರೆ ಸುಧಾಕರ್ ಅವರು. ಹೌದು, ಈ ವಿಷಯದ ಬಗ್ಗೆ ಅದಕ್ಕೇನೆ ರಾಜಕೀಯ ವ್ಯಕ್ತಿಗಳು ನಂಬಕ್ಕಾಗೋದಿಲ್ಲ. ಅವ್ರನ್ನ ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಬೇಕು. ಅದು ಎಲ್ಲರೂ ಹೇಳ್ತಾರೆ ಆ ಮಾತುಗಳು. ಅದು ಕೊಡೋಕ್ಕಾಗೋದಿಲ್ಲ, ಕೊಡೋದೂ ಇಲ್ಲ. ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಸುತ್ತೆ ಬಿಜೆಪಿ ಈ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ. ಇಲ್ಲ, ಇಬ್ಬರು ನನ್ನ ಅಭಿಪ್ರಾಯ ನಾನು ಹೇಳಬೇಕು ಅಂದರೆ ಇವರೆಲ್ಲ ಒಳಗೊಳಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸುಧಾಕರ್ ಗೆದ್ದಿದ್ದಾರೆ. ಅಂದರೆ ಜನರು ಗೆಲ್ಸಿಲ್ಲ ಅಂತೀರ? ಜನರೇ ಗೆಲ್ಸಿರೋದು. ಆದರೆ ಕಾಂಗ್ರೆಸ್ ಅವ್ರು ಏನಾಗಿದೆ ಅಂದರೆ ಸೈಲೆಂಟ್ ಆಗಿಬಿಟ್ರು. ಯಾಕೆಂದರೆ ಇಬ್ಬರು ಒಂದೇ ಊರವರು. ಒಂದು ಹತ್ರ ನೀನಿರೋ, ಒಂದು ಹತ್ರ ನಾನು ಇರ್ತೀನಿ ಅಂದ್ಬಿಟ್ಟು ಅವರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು BJP ಒಂದು ಕಾಂಗ್ರೆಸ್ಸು ಇದ್ದಾರೆ, ಮಾಡ್ಕೊಂಡಿದ್ದಾರೆ. ಅವರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡ್ಕೊಂಡಿದ್ದಾರೆ. ಪ್ರತಿ ಈಶ್ವರ ಏನು ಮಾಡವನೆ, ಏನೂ ಮಾಡಿಲ್ಲ. ಅದ್ರಿಗೆ ಅಯ್ಯಪ್ಪ ಎಲ್ಲ ದೇವರು ಅವು ಎಲ್ಲ ಮಾಡಿಕೊಟ್ಟು ಎಲ್ಲ ಇದು ಮಾಡವನೆ. ಏನೋ ಅದಕ್ಕೋಸ್ಕರ ಅಷ್ಟೇ ಇಷ್ಟ ಎಲ್ಲರಿಗೂ ಸಹಾಯ ಮಾಡವನೆ. ಅದರಿಂದ ನಮಗೂ ವಿಷಯ ಆಯಿತು. ಅಯ್ಯಪ್ಪನಂದರೆ ಈ ಅಪ್ಪನ ಏನು ಯಾವುದು ಕೊಟ್ಟಿಲ್ಲ. ಏನು ಕೊಟ್ಟವ್ರೆ? ಅದೇ 2000 ಕೊಟ್ಟವ್ರೆ. 2000 ನಮ್ಮ ಯಜಮಾನಪ್ಪನವರು ಕುಡಿಯೋದು ಇದ್ರಾಗೇ ಓದ್ತದಲ್ಲ. 2000 ಎಲ್ಲಿ ಅಯ್ಯಪ್ಪನ ಪ್ರಿಯಾಗ ಕೊಟ್ಟಿರೋದು? ಏನು ನಿಲ್ಲಿಸ್ಬಿಡ್ಲಿ ಬಿಡು, ನಮ್ಗೇನು ಬೇಜಾರಿಲ್ಲ. ಯಾವುದು ಬೇಡ, ಆಗಬೇಕು ಅಷ್ಟೇ. ಒಳ್ಳೇದೇ ಅಲ್ವಾ? 100% ಒಳ್ಳೆಯದು. ಇವಾಗ ಒಂದು ವರ್ಷದಿಂದ ಏನು ಕೆಲಸಗಳು ನಡೆದಿಲ್ಲ. ಮತ್ತು ಇವಾಗ ಸುಧಾಕರರು ಎಲ್ಲ ತಂದಿದ್ದರು, ಸ್ವಲ್ಪ ಏನೋ ಇದಾಗಿ ಸ್ವಲ್ಪ ಸೋತಿದ್ರು, ಮತ್ತೆ ಗೆದ್ದರು. ಸಂತೋಷ, ಮಾಡ್ತಾರೆ ಅವರು. ಅಂದರೆ ಏನು ಕಾರಣ ಅಂತ? ಈಗ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೇನಕ್ಕೆ? ಅಲ್ಲ, ಅವರು ಹೊಸ ಪರಿಚಯ. ಸುಧಾಕರ್ ಅವರು ಸ್ಟೇಟ್ಗೆ ಗೊತ್ತು, ಮಿನಿಸ್ಟರ್ ಆಗಿದ್ರಲ್ಲ, ಅದರಲ್ಲಿ ಸಂಶಯ ಏನೈತೆ? ಅಂದರೆ ಲಾಸ್ಟ್ ಟೈಮ್ ಸೋತಿದ್ದೇನಕ್ಕೆ ಅಂತ? ಅದು ನಮ್ಮ JDS ಓಟ್ನಿಂದ 100%. ಈ ಸತಿನೂ ಒಂದು 2.5 3 ಲಕ್ಷ ನಮ್ಮ JDS ಓಡೈತೆ. 2.5 ಲಕ್ಷ ಓಡೈತೆ. ಅದರಿಂದ ವಿನ್. ಇನ್ನು ನೋಡೇ ಇಲ್ಲ ನಾವು. ಇನ್ನು ಅವರೊಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಅಂದರೆ ಎಲೆಕ್ಷನ್ ಸ್ಟಾರ್ಟ್ ಆಗಿನ ಮುಂಚೆ ಏನಾದರೂ BJP ಕ್ಯಾಂಡಿಡೇಟು ಕಾಂಗ್ರೆಸ್ ಮೇಲೆ ಅವೆಲ್ಲ ನಡೆಯುತ್ತೆ ಸರ್. ಗ್ರಾಮ ಪಂಚಾಯತ್ ಮೆಂಬರೇ ರಾಜೀನಾಮೆ ಕೊಡೋದು ಕಷ್ಟ ಆಯ್ತು. ಹಂಗೆ MLA ಕ್ಯಾಂಡಿಡೇಟು ಕೊಡ್ತಾರೆ. ಸುಮ್ಮನೆ ಮಾತು ಕೇಳ್ಬೋದು ಅಷ್ಟೇ. ಮಾತಿಗೆ ಹೇಳಿದ್ರೆ ನಡ್ಕೋಬೇಕಲ್ಲ. ಎಲ್ಲಿ ನಡೀತದೆ ಸರ್, ಕಲಿಯುಗ ಇದು. ಹಾಂ, ಅಷ್ಟೇ. ಯಾಕೆ ಕೊಡಬೇಕು? MLA ಆದವ್ರೆ 5 ವರ್ಷ ಇರಲೇಬೇಕು ಅವರು. ಕೊಡಬಾರ್ದು ರೀ, ಮತ್ತೆ ಕೊಡಬೇಕು. ಏನಕ್ಕೆ ಅಂತೇಳಿ ಮಾತು ನಡ್ಸ್ಕೊಬೇಕಲ್ಲ. ಅವ್ರು ಹೇಳಿರೋ ಪ್ರಕಾರ ಮಾತು ನಡ್ಕೊಬೇಕು. ಇದು ನಮ್ಮ ದೇಶ. ಕರೆಕ್ಟ್ ಮಾತು ಹೇಳೋಕ್ಕಿಂತ ಮುಂಚೆ ನಡ್ಕೊಬೇಕು. ಮಾತು ಯೋಚನೆ ಮಾಡಿ ಫಸ್ಟು ಜನಕ್ಕೆ ಅಭಿಪ್ರಾಯ ಏನು ಅನ್ನೋದು ಹೇಳ್ಬೇಕು. ಅವರು ಸುಳ್ಳು ಭರವಸೆಗಳೇನು ಕೊಡಬೇಕು? ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆ ಅಂತೀರಾ ನೀವು? ಹೌದು, ಸುಳ್ಳು ಭರವಸೆಗಳೇ. ಅಂದರೆ ಕಾಂಗ್ರೆಸ್ ಒಂದು ಭಾಗ್ಯಗಳು ಕೊಟ್ಟಿದ್ರು, ಒಂದಷ್ಟು 28 ಯೋಜನೆಗಳೇ ತಂದಿದ್ರು ಸರ್. ಕೊಟ್ಟಿರೋ ಭಾಗ್ಯಗಳು ಎಲ್ರಿಗೂ ಅನುಕೂಲ ಎಲ್ಲ ಆಗ್ತಾ ಇದೆ ಸರ್. 10 ರೂಪಾಯಿ TC ಹಾಕ್ಸಿದ್ದೀನಿ ನಾನು. 10 ರೂಪಾಯಿ TC ಹಾಕ್ಸಿದ್ದೀನಿ. ಇವತ್ತು 4 ಲಕ್ಷ ರೂಪಾಯಿ ಬೇಕು TCಗೆ. ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. 25,000 ಮೊನ್ನೆ 2019 ಹಾಕ್ಸಿದ್ದೀನಿ TC. ಇವತ್ತು 4 ಲಕ್ಷ ಬೇಕು TCಗೆ. ರೈತನಲ್ಲಿ ಉಳಿಯೋದು. ಬಸ್ ಫ್ರೀ ಏನು ಬೇಕಾಗಿತ್ತು? ಕರೆಂಟ್ ಏನು ಬೇಕಾಗಿತ್ತು? ಬಡವ್ರ ಮನೆಯಲ್ಲಿ 2 ಲೈಟ್ ಉರಿತಾ ಇರೋದು. ಸಾಹುಕಾರ ಮನೆಯಲ್ಲಿ 20 ಲೈಟ್ ಉರಿತಾ ಇದೆ. ಯಾರಿಗೆ ಅದು ಆಗಿರೋದು? ಹಾಂ, ಏನು ಪ್ರಯೋಜನ? ಬಸ್ ಫ್ರೀ ಎಲ್ಲಂದ್ರೆ ಅಲ್ಲಿ ಬಸ್ಗಳು ನಿಂತೋತಾವೆ. ಡೀಸೆಲ್ ಇಲ್ಲ, ಫೀಸು ಇರಲ್ಲ KBಯಲ್ಲಿ. ಇನ್ನೆಲ್ಲಿ ಮಾಡೋದು ಹೇಳ್ರಿ? ನಮ್ಮ ಲೈನ್ ಮ್ಯಾನ್ ಹೇಳ್ತಾರೆ ಫೀಸು ಇರಲ್ಲ ಗತಿ ಅಂತ. ಹಾಂ, ಎಲ್ಲಿ ಏನು ಮಾಡೋದು? ಒಂದು ಕಂಬ ಶೂಟ್ ಮಾಡಬೇಕಾದ್ರೆ 20,000 ಬೇಕು. ಎಲ್ಲಿ ರೈತ ನೋಳಿಯೋದು? 4 ಲಕ್ಷ ಎಲ್ಲಿ TCಗೆ ತರೋದು? ಏನಕ್ಕೆ ಬೇಕು? ಬಿಟ್ಟಿ ಬಾಗಿಲ್ಲ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಬಡವ್ರಿಗೆ ಏನಾನ ಮಾಡಲಿ, ಬಿಟ್ಟಿ ಬಾಗಿಲಿ ಎಲ್ರಿಗೂ ಬೇಕಾಗಿಲ್ಲ. ರೈತರು ಹೋಗ್ಬಿಡ್ತಾರೆ, ಅನ್ಯಾಯ ಆಗೋತಾರೆ. ಹಾಂ, ಏನಿಲ್ಲ, 4 ಲಕ್ಷ ಕಟ್ಟು ಟ್ರಾನ್ಸ್ಫರ್ ಮಾತ್ರ ಆಗಕ್ಕಾಗ್ತದೆ ರೈತರು. ಇವಾಗ BJP ಅವರು ಸುಧಾಕರ್ ಅವರು ಗೆದ್ದಿದ್ದಾರೆ. ಗೆದ್ದಿರ್ಬೋದು. ಯಾರು ಸಹಾಯ ಮಾಡಿದ್ರೆ ಅವರೇ ನಮಗೆ ಇದು. ಲಾಸ್ಟ್ ಟೈಮ್ ಪ್ರದೀಪ್ ಈಶ್ವರ್ ಗೆದ್ದಿದ್ರೆ ಸಹಾಯ ಮಾಡಿದ್ರು ಕಾಂಗ್ರೆಸ್ಸಿಂದ. ಇಲ್ಲ, ವರ್ಷ ಆಯಿತು, ಏನು ಮಾಡಲಿಲ್ಲ. 2,000 ಕೊಡ್ತಾರೆ. 2,000 ಕೊಡ್ತಾರೆ. ಈ ಪೆನ್ಷನ್ ಬರ್ತಾರಪ್ಪ. ಹೂನಪ್ಪ, 2,000 ಕೊಡ್ತಾನೆ. ಏನಕ್ಕೆ ಸೋತಿರ್ಬೋದು ಇವರು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ? ಅವ್ರು ಹೇಗ
ಅವರ ವೇಗ ಬರೋದು. ಏನಾದ್ರು ಮಾಡ್ತೀರಾ? ಅಲ್ಲ ಅವ್ರ ಸೋಲಕ್ಕೆ ಕಾರಣ ಏನಿದೆ? ಸೋಲ ಕಾರಣ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಏನೇನು ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರ? ಅಭಿವೃದ್ಧಿ ಕ್ಷೇತ್ರದಲ್ಲಿ ಆಗಬೇಕಂತಂದರೆ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ರೋಡುಗಳು, ಒಳ್ಳೆ ನೀರಾವರಿ ಇವೆಲ್ಲ ಮಾಡಬೇಕು. ಈಗ ಇವರು ಸುಧಾಕರ್ ಅವರು ಗೆದ್ದಿದ್ದಾರಲ್ಲ, ಮಾಡ್ತಾರೆ 10 ವರ್ಷದಿಂದ ಮಾಡೋರಲ್ಲ ಅವರು ಮಾಡೋರು. ಸೋಲ್ಸ್ಬಿಟ್ರಲ್ಲ ಅವ್ರನ್ನ. ಲಾಸ್ಟ್ ಟೈಮ್ ಸೋಲ್ಸಿದ್ದಂದರೆ ಈ JDS ಇದು ಕಾಂಗ್ರೆಸ್ಸು ಅಲಿಯನ್ಸ್ ಮಾಡ್ಕೊಂಡು ಸೋಲ್ಸಿದ್ದು. ಓಕೆ, ಈ ಸಲ JDS BJP ಮಾಡ್ಕೊಂಡಿದ್ದಾರೆ, ಗೆಲ್ಸಿದ್ದಾರೆ. ಗೆಲ್ಸಿ ಅವ್ರು ಬೇಕಂಗೆ ಮಾಡಿಸಿದ್ದು. ಗೆಲ್ಲಬೇಕಂತ ಮಾಡಿಸಿದ್ರು. ಆದರೆ ಅಭಿವೃದ್ಧಿ ಮಾಡೋ ಗಂಡು ಮಾಡಲಿ. ಇವತ್ತು ಯಾವ ತಾಲೂಕು ಏನು ಪ್ರಾಜೆಕ್ಟ್ ತರಬೇಕಂದ್ರೆ ಅವರೊಬ್ಬರೇ ತರಬೇಕಾರದು. ಯಾಯಪ್ಪನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇವರು ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತಾರೆ? ಏನು ಮಾಡ್ಯಾರ? ಏನು ಮಾಡಿಲ್ಲ. ಅದೇ ಬಾಗಿಲು ಕೊಟ್ಟ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡ್ತಾರೆ ನೋಡು. ಲೀಡಲ್ಲಿ ಗೆದ್ದಿದ್ದಾರೆ. ಏನು ಮಾಡ್ತಾರೋ ನೀವೇ ಕೇಳಬೇಕು. ನಿಮ್ಗೆ ಅನ್ಸುತ್ತೆ ರಾಜೀನಾಮೆ ಕೊಡ್ಬೇಕಾ? ಕೊಡ್ಬೇಕು ಅವರು. ಹಂಗೆ ಮಾಡ್ತಾರೆ. ಅಲ್ಲ, ರಾಜಕೀಯ ವ್ಯಕ್ತಿಗಳೆಲ್ಲ ಯಾರು ಕ್ಲೀನಾಗಿ ಇದು ಮಾಡಿರೋರು ಅಂತ ದೇವೇಗೌಡನ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದ. ಯಾರು? ನರೇಂದ್ರ ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದ. ಹೋದ್ನಾ? ರಾಜಕೀಯ ಹೋಗೋದೆಲ್ಲ ನಾವು ರೈತರ ಹಾಳಾಗಿ ಹೋಗ್ತಾ ಇರೋದು ನಮ್ಮ ರೈತರ. ಯಾರು ಬಂದರೂ ಯಾರಿಗೇನೇನಿಲ್ಲ. ಏನು ಮಾಡಿದ್ದಾರೆ ಹೇಳಿ? ಅಲ್ಲ, ಏನು ಮಾಡಿದ್ದಾರೆ? ಸಿದ್ದರಾಮಯ್ಯ ಏನಂದ, ನಾನು ಸಾಹೇಬ್ರು ಟ್ರಯಲ್ ಹುಡ್ತೀನಿ ಅಂತ ಹೇಳಿದ್ದ. ಹುಡ್ತಾರ ಅವೆಲ್ಲ. ಇವಾಗ 5 ವರ್ಷ ಪ್ರದೀಪ್ ಈಶ್ವರ್ ಇಲ್ಲೇ ಇರ್ತಾರೆ. ಯಾಕಂದರೆ ರಾಜೀನಾಮೆ ಕೊಡ್ತಾರಾ? ರಾಜಕೀಯ ಐಶ್ವರ್ಯ ಶಾಶ್ವತ ಇಲ್ಲ. ಮಾತಾಡ್ಕೊಳ್ಬೋದು. ರಾಜಕೀಯ ಶಾಶ್ವತ ಇಲ್ಲ, ಐಶ್ವರ್ಯ ಶಾಶ್ವತ ಇಲ್ಲ. ಬಡವ್ರಿಗೆ, ರೈತರಿಗೆ, ದಷ್ಟ ಜಮೀನುಗಳು, ಈ ಬೋರ್ವೆಲ್ಲು, ಗಂಗಾಕಲ್ ಬೋರ್ವೆಲ್ಲು ಇವು ಸಹಾಯ ಮಾಡಿದ್ರೆ MLA ಆದ್ಮೇಲೆ ರೋಡ್ಗಳು ಮಾಡಬೇಕು. ಮಾಡಿದ್ರೆ ಅವ್ರಿಗೆ MLA ತನ ಬೇಕು. ಏನು ಮಾಡಿದಿಲ್ಲ, ದುಡ್ಡು ಹಾಕ್ಕೊಂಡು ನಾನು ದುಡ್ಡು ಅವ್ರದ್ದು ಸೋಲಾಕೊಂಡು ಮಾತುಗಳು ಹೇಳ್ಕೊಂಡು ಪಚ್ಚಿಸಲು ಗೆದ್ಕೊಂಡು ಏನು ಪರವಾಗಿಲ್ಲ. ಅವರು ಒಳ್ಳೆ ವ್ಯಕ್ತಿನೇ, ಒಳ್ಳೆ ಚೆಂದಾಗಿ ಮಾಡ್ಯವ್ರೆ. ಮೊದಲು ಯಾರು ಬಂದರೂ ಒಳ್ಳೆ ಅನುಕೂಲ ಮಾಡ್ತಾವ್ರೆ ಸರ್, ಪರವಾಗಿಲ್ಲ. ರಕ್ಷಣೆ ಸೋಲ್ಸಕ್ಕಂದ್ರೆ BJP ದಳ ಒಂದಾಗೋಯ್ತು ಸರ್. ಅದರಿಂದ ಅವರು ಸೋತಿದ್ದ ಕಾರಣ ಆಯಿತು. ಹೌದು ಸರ್. ಯಾಕಂದರೆ ಇದು ಎರಡು ಒಂದಾಗಿ ರಕ್ಷಾರಾಮಯ್ಯ ಪಾಪ ಸೋತ್ರಷ್ಟೇ. ಹೌದು ಸರ್. ಹೌದು 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 ಸರ್. ಹೌದು. ಇವರು ಪ್ರದೀಪ್ ಈಶ್ವರ್ ಅವರು ಒಂದು ಮಾತಲ್ಲಿ ಇರ್ತಾರೆ, ಏನು ರಕ್ಷಾರಾಮಯ್ಯನ ಮೇಲೆ ಇವರು ಸುಧಾಕರ್ ಅವರು ಒಂದೇ ಒಂದು ಓಟಿಂದ ಗೆದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಹೌದು ಸರ್, ಕೊಡೋಕ್ಕಾಗಲ್ಲ ಸರ್. ಕಾಂಗ್ರೆಸ್ಸು ಬೆಂಬಲ ಇದೆ, ಕೊಡೋಕ್ಕಾಗಲ್ಲ. ಆಗಲಿ ಇನ್ನೊಂದು ಸಲನ ಬರ್ತಾ ಬಿಡಿ ಅವೆಲ್ಲ. ಹೌದು ಸರ್. ಕಾಂಗ್ರೆಸ್ ಬೇರೆ ಸುಧಾಕರ್ ಅವ್ರನ್ನ ಸೋಲ್ಸ್ಬಿಟ್ರೆ ಸೋಲೋಕ್ಕೆ ಕಾರಣ ಆಯಿತು, ಸೋಲ್ಸವ್ರೆ ಸರ್. ಏನು ಮಾಡೋದು? ನಿಮ್ಗೇನು ಅನ್ಸುತ್ತೆ? ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತಾ? ಕೊಡಲ್ಲ. ಯಾಕೆ ಕೊಡ್ತಾರೆ? ಇವರು ರಾಜೀನಾಮೆ ಕೊಡೋಕ್ಕಾಗಲ್ಲ ಸರ್. ಓಕೆ, ಕೊಡಲ್ಲ. ಯಾಕೆ ಕೊಡ್ತಾರೆ? ಅಲ್ಲ, ಮತ್ತೆ ಏನಕ್ಕೆ ಕೇಳಬೇಕಿತ್ತು ಅಂತೇಳಿ. ಅದೇ ಮಾತು ಬಿಸಿ ಹಾಕೋದು ಸುಲಭ. ಕಾನ್ಫಿಡೆಂಟ್ ಇತ್ತಾ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದಿ? ಇತ್ತು. ಮತ್ತೆ ದಳ ಇದು ಒಂದು ಆಯ್ತಲ್ಲ. ಅಂದರೆ ಅವ್ರಿಗೆ ಗೊತ್ತಿರಲ್ವಾ, ಅಂದರೆ ಎರಡು ಮೈತ್ರಿ ಮಾಡ್ಕೊತಾ ಇದ್ದಾರೆ ಅಂತೇಳಿ? ಅಲ್ಲ, ಮೈತ್ರಿ ಮಾಡ್ಕೊಂಡ್ಮೇಲೆ ಈ ಮಾತಾಡಿದ್ದಲ್ವಾ? ಮೈತ್ರಿ ಮಾಡ್ಕೊಂಡ್ಮೇಲೆ ಈ ಮಾತಾಡಿದ್ದು. ಅಂದರೆ ಅವ್ರಿಗೆ ಮಾತು ಬಿಗಿಡಿಯೋಕ್ಕಾಗಲಿಲ್ಲ, ಬಿಸಾಕಿದ್ದಾರೆ ಅಷ್ಟೇ. ಹೇಳಿದ ತಕ್ಕ ನಡ್ಕೊಳಕ್ಕಾಗಲ್ಲ ಅಂತೀರಂಗಾದ್ರೆ? ಇಲ್ಲ, ಆಗ್ತೈತೆ. ಆಗಲ್ಲ. ರಾಜೀನಾಮೆ ಕೊಡಲ್ಲ. ಏನು ಕೊಡ್ತಾರೆ ಪಾಪ? ಯಾಕೆ ಕೊಡ್ಬೇಕು? ಗೆದ್ದಿದ್ದಾರೆ ಅಂತೀರ? ನಿಮ್ಗೇನಂತ ಕೊಡ್ತಾರಾ? ಕೊಡ್ಬೇಕಾ ಏನು? ಕೊಡೋಕ್ಕಾಗ್ತದೆ ಸರ್. ಅವರು ಆಗಲ್ಲ, ಸಾಧ್ಯವಿಲ್ಲ. ನೀವು ಹೇಳಿ, ನೀವು ಹೇಳಿದ್ರೆ ಕೊಡ್ತಾರೆ. ಹಂಗಾಗಲ್ಲ ಬಿಡಿ, ಕೊಡೋಕ್ಕಾಗಲ್ಲ. ಯಾರು ಕೊಡಲ್ಲ ರಾಜೀನಾಮೆ, ಯಾರು ಕೊಡೋಕ್ಕಾಗಲ್ಲ ಬಿಡಿ. ಸಂತೋಷನೇ. ಕೆಲಸ ಮಾಡಲಿ, ಆದಷ್ಟು ರಾಗದ್ವೇಷ ಇಲ್ಲದೆ, ಯಾರ ಮೇಲೆ ಅಸೂಯೆ ಇಲ್ಲದೆ, ಎಲ್ಲ ಜನರಿಗೂ ಜಾತಿ ಭೇದ ಇಲ್ದಿರೋ ಕೆಲಸ ಮಾಡಲಿ ಅಂತ ಅಭಿಪ್ರಾಯ. ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಮಾಡಲಿ. ಕೇಂದ್ರದಿಂದ ಫಂಡ್ ತಗೊಂಡು ಬಂದು ಇಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಯಾಕೆ ಕಾಂಗ್ರೆಸ್ ಅಭ್ಯರ್ಥಿ ಇವರು ರಕ್ಷಾರಾಮಯ್ಯ ಅವರು ಸೋಲಕ್ಕೆ ಏನು ಕಾರಣ ಇರ್ಬೋದು? ಸೋಲೋದಕ್ಕೆ ಗೆದ್ದಿದ್ದು ಮೋದಿಯಲ್ಲೇ ಒಂದು ರಾಜಕೀಯ ಕಾಂಗ್ರೆಸ್ನಲ್ಲಿ ಒಳಜಗಳ ಇತ್ತು, ವೈಮನಸ್ಸು ಇತ್ತು. ಕಾರ್ಯಕರ್ತರನ್ನ ಒಟ್ಟಾಗಿ ಸೇರಿಸೋದ್ರಲ್ಲಿ ವಿಫಲರಾದರು ಕಾರ್ಯಕರ್ತರು. ಶಾಸಕರಾದ ಲೀಡರ್ಗಳು ಎಲ್ಲ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ.
ಕಾಂಗ್ರೆಸ್ನವರು, ರಕ್ಷಾರಾಮಯ್ಯ ಆಗಿರ್ಬೋದು, ಬೇರೆ ಎಲ್ಲರೂ ಸೇರಿ ಅದರಿಂದ ಸೋಲಾಯಿತು ಅಷ್ಟೇ. ಇಲ್ಲಾಂದರೆ ಕಾಂಗ್ರೆಸ್ ಭದ್ರಕೋಟೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನ ವಿರೋಧಿ ಮಾತುಗಳು BJPಗೆ ಲಾಭ ಆಯಿತು ಅಷ್ಟೇ. ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ಒಂದು ಕಾಂಗ್ರೆಸ್ ಅವರು ಅಂದರೆ BJP ಅವರು 1 ಓಟಿಂದ ಗೆದ್ದಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿದ್ರು. ಈಗ ಅವರು 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಅವ್ರ ಮಾತು ಏನೋ ಹೇಳಿರ್ತಾರೆ, ಅದು ಆಗೋದಿಲ್ಲ. ಮಾತಿಗೆ ನೆಡ್ಕೋಬೇಕಲ್ವಾ? ನಡ್ಕೋಬೇಕು. ಆದರೆ ಬಟ್ ಇರಲಿ, ಕೆಲಸ ಮಾಡಲಿ, ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ತಾಲೂಕು ಅಭಿವೃದ್ಧಿ ಡೆವಲಪ್ಮೆಂಟ್ ಆಗಲಿ. ಸರ್ಕಾರ 4 ವರ್ಷ ಐತೆ ಅಲ್ಲ ಇನ್ನೂ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಇರಲಿ, ಕೆಲಸ ಮಾಡಲಿ. ನಮಗೇನು ಅನಿಸಿದೆ, ಈ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಮೊದಲಿಂದಲೂ ಕೆಲಸ ಮಾಡಿದ್ದಾರೆ. ಆ ಕೆಲಸ ಒಂದಾಗಿದೆ. ಜೊತೆಗೆ ಮುಖ್ಯವಾಗಿ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ನಾವು, BJP ಮತ್ತು JDS. ಇದು ಅತಿ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೇ ಫ್ಯಾಕ್ಟರಿ. ಜೊತೆಗೆ ಇಲ್ಲಿ ಹಾಲಿ ಶಾಸಕರೇನಿದ್ದಾರೆ ಅವರು ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಏನು ಅಹಂಕಾರವಾಗಿ ಮಾತಾಡಿದ್ದಾರೆ, ಅದು ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬಿದ್ದು ಅದರಿಂದ ವೋಟ್ ಫ್ಯಾಕ್ಟರ್ ಜಾಸ್ತಿ ಆಗಿ ಸುಧಾಕರ್ ಗೆಲ್ಲಕ್ಕೆ ಒಂದು ಅವಕಾಶ ಆಗಿದೆ. ಅಲ್ಲ, ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಸಹಿಸ್ಕೊಂಡಿಲ್ಲ. ಬೇರೆ ನಮ್ಮ BJP JDS ಅವರು ಬಿಡಿ, ನಾವು ಸಹಿಸ್ಕೊಳ್ಳೋದೇ ಇಲ್ಲ. ಮೊದಲು ಕಾಂಗ್ರೆಸ್ ಅವರೇ ಸಹಿಸ್ಕೊಂಡಿಲ್ಲ ಆ ಥರ ಮಾತಾಡಿರ್ತಕ್ಕಂಥದ್ದನ್ನು. ಅದಕ್ಕೆ ಕಾಂಗ್ರೆಸ್ ಅವರು ಸೇರಿಸ್ಕೊಂಡು ಎಲ್ಲ ಪಾರ್ಟಿಯವರು ಸುಧಾಕರ್ ಓಟಾಗಿ ಗೆಲ್ಲಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ಗೆ ವಿರೋಧ ಅಲೆ ಏನಿದೆ, ಮೊದಲು ಇಲ್ಲಿ BJP ಗೆಲ್ಲಿರ್ತಕ್ಕಂಥದ್ದು ಕ್ಷೇತ್ರ ಇದು. ಅದು ಮುಂಚೆ ಕಾಂಗ್ರೆಸ್ ಗೆಲ್ತಾ ಇತ್ತು. ಆದರೆ ಈಗ ಗೆದ್ದಿರ್ತಕ್ಕಂಥದ್ದು ಸುಧಾಕರ್ ಅವರ ಅಭಿವೃದ್ಧಿ ಅಲೆ ಏನಿದೆ, ನರೇಂದ್ರ ಮೋದಿ ಅಲೆ ಏನಿದೆ, ಜೊತೆಗೆ ಇಲ್ಲಿ ಲೋಕಲ್ಲಿರ್ತಕ್ಕಂಥ ಪ್ರಾದೇಶಿಕವಾಗಿರ್ತ ಪಕ್ಷ ಏನಿರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿ ಏನಿದ್ದಾರೆ, ದೇವೇಗೌಡರು ಇಲ್ಲಿ ಬಂದು ಯಾವಾಗ ಭಾಷಣ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಗೆಲ್ಲಿಸಬೇಕು ಅಂತ ಯಾವಾಗ ಹೇಳಿದ್ರು, ಆವಾಗಿಂದ ಇಲ್ಲೊಂದು ಉತ್ತರ ಹುಮ್ಮಸ್ಸು ಬಂತು. ಈ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಸುಧಾಕರನ್ನು ಗೆಲ್ಲಿಸಿದ್ದಾರೆ. ಅವ್ರು ಸೋಲಕ್ಕೆ ರಕ್ಷಾರಾಮಯ್ಯ ಸೋಲೋದಕ್ಕೆ ಪ್ರದೀಪ್ ಈಶ್ವರ್ ಕಾರಣ. ಪ್ರದೀಪ್ ಈಶ್ವರ್ ನಡವಳಿಕೆ ಕಾರಣ. ರಕ್ಷಾರಾಮಯ್ಯ ಮೇಲೆ ಯಾರಿಗೂ ಇಲ್ಲೇನು ಕೋಪ ಇಲ್ಲ, ಯಾರಿಗೂ ಇಲ್ಲೇ ಸಿಟ್ಟಿ ಇಲ್ಲ, ಯಾರಿಗೂ ಅವ್ರ ಮೇಲೆ ಅಸಹನೆ ಇಲ್ಲ. ಆದರೆ ಪಕ್ಷವಾಗಿ ಕಾಂಗ್ರೆಸ್ನಿಂದ ಅವರು ಒಳ್ಳೆ ಅಭ್ಯರ್ಥಿನೇ. ಆದರೆ ಅವ್ರಿಗೆ ಓಟ್ ಹಾಕ್ತಕ್ಕಂಥ ರೀತಿ ಯಾವ ರೀತಿಯಲ್ಲಿ ಓಟ್ ಹಾಕಬೇಕು, ಲೋಕಲ್ ಎಮ್ ಎಲ್ ಎ ತಕ್ಕ ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ, ಅವ್ರ ನಡವಳಿಕೆ ಸರಿ ಇಲ್ಲ ಅಂತೇಳಿ ಆ ಕೋಪಕ್ಕೆ ರಕ್ಷಾರಾಮಯ್ಯದವ್ರನ್ನ ಸೋಲಿಸಿದ್ದಾರೆ. ಈಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಒಂದೇ ಒಂದು ಓಟಿಂದ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ರಾಜೀನಾಮೆ ಕೊಡಿದ್ರೆ DC ಆಫೀಸಲ್ಲಿ ಕೊಡಬೇಕು, ನಾವು ಅಲ್ಲಿ ಕಾಯ್ತೀವಿ. ಇಲ್ಲ ಎಲ್ಲಿ ವಿಧಾನಸೌಧದಲ್ಲಿ ಕೊಡಬೇಕು, ಸ್ಪೀಕರ್ ಹತ್ರ ಕೊಡಬೇಕು. ಅವ್ರು ಯಾವಾಗ ಕೊಡ್ತಾರೆ ಹೇಳಿ ನಾವು ಹೋಗ್ತೀವಿ, ನೋಡೋಣ. ಅಲ್ಲ, ಅವ್ರ ಮಾತು ಅವ್ರು ಕೇಳಬೇಕು. ಈಗ ಅವ್ರು ಹೇಳಿರ್ತಕ್ಕಂಥ ಮಾತು ನಾವು ಹೇಳಿರೋದಲ್ಲ. ನಾವು ಯಾರು 1 ಓಟ್ ಜಾಸ್ತಿ ಕೊಟ್ಟು ರಾಜೀನಾಮೆ ಕೊಡಪ್ಪ ಅಂತ ನಾವು ಯಾರು ಕೇಳಿಲ್ಲ ಅವ್ರನ್ನ. ಅವರೇ ಹೇಳಿರೋದು ರಾಜೀನಾಮೆ ಕೊಡ್ತೀನಿ ಅಂತ. ಅವ್ರ ಮಾತನ್ನು ಅವರು ಉಳಿಸ್ಕೊಂಡ್ರೆ ಒಳ್ಳೇದಲ್ವಾ? ಕಾಂಗ್ರೆಸ್ಗೆ ಭವಿಷ್ಯ ಬೇಕು ಅಂದರೆ ಅವ್ರ ಮಾತನ್ನು ಅವ್ರು ಉಳಿಸ್ಕೊಬೇಕು. ಹೌದು ತಾನೆ? ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ಬೇಕು, ಮತ್ತೆ ಇನ್ನೊಂದ್ಸರಿ ಗೆಲ್ಲಬೇಕು ಅಂದರೆ ಅವ್ರು ನಿಲ್ತಾರೆ ಅಂದರೆ ಮುಂದೆ ಕಾಂಗ್ರೆಸ್ಗೂ ಭವಿಷ್ಯ ಇರುತ್ತೆ. ಕಾಂಗ್ರೆಸ್ ಭವಿಷ್ಯ ಇವರೊಂದು ಮಾತು ತಪ್ಪು ನಡವಳಿಕೆ ನಡೆದ್ರೆ ಇಲ್ಲಿರ್ತಕ್ಕಂಥ ಸುತ್ತು 5-6 ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಾಶೌಟ್ ಆಗೋಗುತ್ತೆ. ನೆಕ್ಸ್ಟ್ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಟರೆ ಬೇರೆ ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರಲ್ಲಿ ನೆಕ್ಸ್ಟ್ JDS BJP ಗೆಲ್ಲೋ ಅವಕಾಶ ಇರುತ್ತೆ. ಇವ್ರು ರಾಜೀನಾಮೆ ಕೊಟ್ಟರು ಅಂದ್ಕೊಳ್ಳಿ, ಏನೋ ಮುಂದೆ ಕಾಂಗ್ರೆಸ್ ಬಂದರೂ ಹೇಳೋಕ್ಕಾಗಲ್ಲ. ಹೇಳ್ದಂತೆ ನುಡಿದಂತೆ ನಡೆದಿದ್ದಾರಪ್ಪ, ಅವ್ರಿಗೂ ನಾವು ಒಳ್ಳೆ ಮಾತು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಮುಂದೆ ಕಾಂಗ್ರೆಸ್ ಬಂದರೂ ಹೇಳೋಕ್ಕೆ ಆಶ್ಚರ್ಯ ಇಲ್ಲ. ಅಂದರೆ ಕಾಂಗ್ರೆಸ್ ಒಂದಷ್ಟು ಭಾಗ್ಯಗಳು ಕೊಟ್ಟಿದ್ರು, ಮತ್ತು 28 ಏನೇನೋ ಇದು ಕೊಟ್ಟಿದ್ರು, ಅದ್ಯಾವುದು ವರ್ಕ್ ಆಗಿಲ್ಲ ಅಂತೀರಾ ಕಾಂಗ್ರೆಸ್ ಸೋಲಕ್ಕೆ? ಈ ದೇಶದಲ್ಲಿ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬಿಟ್ಟು ಬೇರೆ ಎಲ್ಲಿ ಇಲ್ಲ. ಅಲ್ಲೇ ಹೋಯ್ತು. ಇದು ಯಾವ ಭಾಗ್ಯ ರೀ? ಇದು ಯಾವ ಭಾಗ್ಯ ಇದು? ಇದು ಯಾವ ಭಾಗ್ಯನೂ ವರ್ಕೌಟ್ ಆಗಲ್ಲ. ಭಾಗ್ಯ ಹೇಳಿದ್ದು MLA ಎಲೆಕ್ಷನ್ಗೆ ಅಷ್ಟೇ. MP ಎಲೆಕ್ಷನ್ಗೆ ಭಾಗ್ಯ ಕೊಡ್ತೀನಿ ಅಂತ ಹೇಳಿರಲ್ಲ. MLA ಎಲೆಕ್ಷನ್ ಕೊಟ್ಟರೆ ಭಾಗ್ಯನ MP ಎಲೆಕ್ಷನ್ಗೆ ಓಟ್ ಹಾಕ್ಸ್ಕೊಳಕ್ಕಾಗತ್ತಾ? ಸಪ್ರೇಟ್ ಭಾಗ್ಯ ಕೊಡ್ಬೇಕು. ಇವಾಗ ಹೇಳಿದ್ರಲ್ಲ ಒಂದು 28 ಯೋಜನೆಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ಕೊಡೋದು, ಮತ್ತು ವಿದ್ಯಾರ್ಥಿಗಳಿಗೆ 30% ಇದು ಮಾಡೋದು, ಮತ್ತು 400 ರೂಪಾಯಿ ಡೈಲಿ ಬೇಸಿಸ್ ಜಾಸ್ತಿ ಮಾಡೋದು, ಈ ಥರ 28 ಕೊಟ್ಟಿದ್ರು ಯೋಜನೆಗಳು ತಂದಿದ್ರು. ಅದ್ಯಾವುದು ವರ್ಕ್ ಆಗಿಲ್ಲ ಅಂದರೆ ಅವೆಲ್ಲ 28 ಯೋಜನೆ ಏನು ಕೊಟ್ಟಿದ್ದಾರೆ ಅವೆಲ್ಲ ಸ್ಟೇಟ್ ಗೌರ್ಮೆಂಟ್ ನಮ್ಮದೇ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ ಅವರು ಇದೆಯಲ್ಲ, ಅವರು ಈಗಾಗಲೇ ಇಂಪ್ಲಿಮೆಂಟ್ ಮಾಡಬೇಕಾಯ್ತು ಸ್ಟೇಟ್ ಗೌರ್ಮೆಂಟಲ್ಲಿ. ಈಗ 5 ಭಾಗ್ಯ ಕೊಟ್ಟಿದ್ದಾರಪ್ಪ, 28 ಯಾಕೆ ಕೊಡಬಾರ್ದು? ಇಲ್ಲಿ 28 ಇಲ್ಲಿ ಕೊಟ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಸೆಂಟ್ರಲಲ್ಲಿ ಕೊಡೋದಕ್ಕೊಂದು ಅವಕಾಶ ಆಯಿತು. ಇಲ್ಲಿ 5 ಮಾತ್ರ ಕೊಟ್ಟು ಸೆಂಟ್ರಲ್ ಬಂದರೆ 28 ಕೊಡ್ತೀವಿ ಅಂದರೆ ಇನ್ನು 23 ಎಲ್ಲಿ ಕೊಡ್ತಾರೆ? 23 ಕೊಡಿದೆ ಅವಾಗ. ಅಲ್ಲ, 5 ಹೇಳಿ ಇದು MLAಗೆ, MPಗೆ ಹೇಳಿಲ್ಲ. 28 MPಗೆ ಹೇಳಿದರು. 28ನ್ನ MLAಗೆ ಯಾಕೆ ಕೊಡಬಾರ್ದಾಗಿತ್ತು? ಕೊಡಬೇಕಾಯ್ತಲ್ಲ 28 ಸ್ಕೀಮ್ಗಳನ್ನ.
5 ಹಾಗಾದ್ರೆ 23 ಸ್ಕೀಮ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಅಲ್ಲ ಕರ್ನಾಟಕಕ್ಕೂ ಸೇರುತ್ತದು. ಕರ್ನಾಟಕಕ್ಕೂ ಸೇರಲಿ, ಇದೇ ಯೋಜನೆ MLA ಗೆ ಹಾಕೊಳ್ಳಿಲ್ಲ. MLA ಗೆ 5 ಮಾತ್ರ ಹೇಳಿ 28 ಈಗ ಯಾಕೆ ಹೇಳಿದ್ರು? ಇವಾಗ 28 ಯಾಕೆ ಕೊಡಬಾರ್ದಾಯ್ತು MLA ಟೈಮಲ್ಲೇ ಅಲ್ವಾ? ಹಾಂ ಈಗ ನಾವು ಹೇಳೋದೆಲ್ಲ ಎಲ್ಲರ ಅಭಿಪ್ರಾಯನೂ ಅಷ್ಟೇ. ಈಗ ಉಚಿತ ಕೊಡ್ತಾ ಇರಲಿ ಆಯ್ತಾ. ದೇಶನೂ ಒಂದಿನ ಉಚಿತ ಕೊಟ್ಬಿಡಿ ಎಲ್ರಿಗೂ. ಈ ಬಸ್ ಸ್ಟ್ಯಾಂಡ್ ನನಗೆ ಕೊಟ್ಬಿಡಿ, ಆ PLD ಬ್ಯಾಂಕ್ ಬೈರಣ್ಣಿಗೆ ಕೊಟ್ಬಿಡಿ, ಈ ರೋಡ್ಗಳೆಲ್ಲ ಇನ್ನೊಬ್ರು ಕೊಟ್ಬಿಡಿ, ಎಲ್ಲ ಕೊಟ್ಬಿಡಿ ಉಚಿತ. ಏನು ಬೇಡ, ದೇಶ ಇಟ್ಕೊಳ್ಳೋದೇ ಬೇಡ ಯಾರಿಗೂ. ಪ್ರಧಾನಿ ಬೇಡ, MLA ಬೇಡ, MP ಬೇಡ, ಯಾರು ಬೇಡ ನಮಗೆ. ಎಲ್ಲ ನಮ್ಮದೇ, ನಾವೇ ಉಚಿತ. ಹೌದು ತಾನೆ? ಏನು ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ ನೋಡಿ. ಉಚಿತ ಕೊಡೋದು ಮುಖ್ಯ ಅಲ್ಲ. ಯಾರಿಗೆ ಫಲಾನುಭವಿ, ಯಾರಿಗೆ ಜಿನೈನ್ ಇದ್ದಾನೆ ಅವ್ನಿಗೆ ಏನು ಸಹಾಯ ಮಾಡಬೇಕು ಸರ್ಕಾರ ಮಾಡಲಿ, ಅಷ್ಟೇ ಸಾಕು ಆಯಿತಾ. ಅದು ಬಿಟ್ಟು ನಾನು ಎಲ್ಲರಿಗೂ ಉಚಿತ ಕೊಡ್ತೀನಿ ಅಂದರೆ ಉಚಿತ ಕೊಟ್ಟು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಕೊಟ್ಟಿರ್ತಕ್ಕಂಥ ಉಚಿತ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ವಾಶ್ ಔಟ್ ಆಗೋಯ್ತೆ ಜನಕ್ಕೆ. ಇನ್ನೇನು ಕೊಡಬೇಕು ಜನಕ್ಕೆ ಉಚಿತ ಹೇಳು? ಈ ಜನಕ್ಕೆ ಇನ್ನೇನು ಕೊಡಬೇಕಪ್ಪ? ಹಾಂ, ರೈತರು ಕೊಟ್ಟ, ಮಕ್ಕಳು ಕೊಟ್ಟ, ಇಂಗ್ಲೀಷ್ ಎಜುಕೇಷನ್ ಕೊಟ್ಟ, ಪ್ರತಿಯೊಂದು ಕೊಟ್ಟ, ಜನ ಓಟ್ ಹಾಕಿಲ್ಲ. ಇನ್ನೇನು ಕೊಡ್ಬೇಕು ಜನಕ್ಕೆ? ಮೋದಿ ಅಲ್ಲೇನು ವರ್ಕೌಟ್ ಆಗಲಿಲ್ವಲ್ಲ. ಈಗ ಹೇಳ್ತೀನಿ ಕೇಳಿ, ಮೋದಿನೂ ಉಚಿತನೇ ಅವರು ಹೇಳಿದ್ರು ಉಚಿತ ಕೊಡ್ತೀವಿ ಅಂತ. ಆ ಉಚಿತನ ಮೋದಿ ಹೇಳಿದ್ರು ಕೂಡ ಜನ ಕೇಳಿಲ್ವಲ್ಲ ಈ ಸರಿ. ಸಿಂಗಲ್ ಮೆಜಾರಿಟಿ ಬರಲಿಲ್ವಲ್ಲ. ಆದರೂ ಕೂಡ ಈ ದೇಶಕ್ಕೆ ಮೋದಿನೇ ಬೇಕು. ಮೋದಿ ಬಿಟ್ಟರೆ ಈ ದೇಶನ ಇನ್ನೂ 10-20 ವರ್ಷ ಯಾರೂ ಆಡಳಿತ ಮಾಡೋಕ್ಕಾಗಲ್ಲ. ಬೇರೆ ಪಾರ್ಟಿಗೆ ಹೋಯ್ತು ಅಂದ್ಕೊಳ್ಳಿ, ಹಾಳಾಗೋಗುತ್ತೆ ಕರ್ನಾಟಕ. ನೆಕ್ಸ್ಟು ಇನ್ನು 10 ವರ್ಷ ಸುಭದ್ರವಾಗಿ ಸಂತೋಷವಾಗಿರಬೇಕು ಅಂದರೆ ನೋಡಿ, ದೇವೇಗೌಡರು ಮೋದಿ ಇವರಿಬ್ಬರ ಜೋಡೆತ್ತಿಗಳ ಥರ ಹೋದರೆ ನಡೆಯುತ್ತೆ ಆಯಿತಾ. ಇವಾಗಿರೋ ಸರ್ಕಾರ ಇನ್ನೊಂದು 5 ವರ್ಷ ಹೋದರೆ ಉಚಿತದಿಂದ ಹಾಳಾಗೋಗುತ್ತೆ ಸರ್ ಕರ್ನಾಟಕ. ಈಗ ಇವರು ಅಲೈನ್ಸ್ ಮಾಡ್ಕೊಂಡಿದ್ದಾರಲ್ಲ, ಈಗ JDS ಅವರು BJP ಇರ್ತಾರಂತೀರಾ? ಅಲ್ಲ, ಇರಬೇಕು. JDS ಬಿಟ್ಟು ಹೋಗ್ತೀವಿ ಅಂದ್ರೆ BJP ಬಿಡಲ್ಲ, BJP ಬಿಟ್ಟು ಹೋಗ್ತೀವಿ ಅಂದ್ರೆ JDS ಬಿಡಲ್ಲ. ಒಬ್ಬರಿಗೊಬ್ಬರಿಗೆ ತೀರಾ ಅವಶ್ಯಕತೆ ಇದೆ ಇವಾಗ. ಈಗ ಅದ್ರ ಉದಾಹರಣೆ ಈ ಎಲೆಕ್ಷನಲ್ಲಿ ತೋರಿಸಿದಾರಲ್ವಾ. ಹಾಂ, 19 ಸ್ಥಾನ ಹೇಗೆ ಗೆಲ್ತು? ಅಲಯನ್ಸ್ ಮಾಡ್ಕೊಂಡಿದ್ದಕ್ಕೆ ತಾನೇ ಗೆದ್ದಿದ್ದು. ಚಿಕ್ಕಬಳ್ಳಾಪುರದಲ್ಲಿ 1 ಓಟ್ ಜಾಸ್ತಿ ತೊಗೊಂಡ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. 21,000 ತೊಗೊಂಡಿದ್ದೀವಿ. 21,000 ಹೇಗೆ ಬಂತು? JDS BJP ಅಲಯನ್ಸ್ ಮಾಡ್ಕೊಂಡಿದ್ದು ಬಂತು. ಈ ಅಲಯನ್ಸ್ ಇನ್ನೂ 10 ವರ್ಷ ಅಲ್ಲ 20 ವರ್ಷ ಇರುತ್ತೆ. ಈ ಅಲಯನ್ಸಿಂದ ಮುಂದೆ ರಾಜ್ಯ ಸರ್ಕಾರನೂ ಅಲಯನ್ಸ್ ಸರ್ಕಾರ ಆಗುತ್ತೆ. ಎಕ್ಸೆಪ್ಟ್ ಮಾಡಿದ್ರು ಅವರು. ಓಕೆ, 100% ಗೆಲ್ತಾರೆ ಅಂತ ಮಾಡಿದ್ರು. ಹಾಂ, ಒಳ್ಳೆಯದು ಅಂತೀವಿ. ಕೆಲಸ ಮಾಡಲಿ, 8 ತಿಂಗಳಿಂದ ಏನೂ ಕೆಲಸ ಆಗಿಲ್ಲ, ಇವಾಗ ಆಗಲಿ ಅನ್ನೋದು ಅಷ್ಟೇ ನಮ್ಮ. ಮಾಡಿಲ್ಲ ಅಂತ ನಾವು ಹೇಳಲ್ಲ, ಬಟ್ ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಷ್ಟೇ. ಅದು ನಾನು ಹೇಳಲ್ಲ. ಯಾಕೆ ಗೊತ್ತಾ, ಇವ್ರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಿಂತ ಇವರೊಬ್ಬರಿಂದನೇ ಅಲ್ಲಲ್ಲ, ಇಡೀ ಕ್ಷೇತ್ರ ಇದೆ, 8 ಕ್ಷೇತ್ರ ಇದೆ. ಪ್ರದೀಪ್ ಈಶ್ವರ್ ಒಬ್ಬನಿಂದಾನೇ ಸೋತ್ನೋ ಅಂತ ನಾವು ಅನ್ನೋಕ್ಕಾಗಲ್ಲ. 8 ಕ್ಷೇತ್ರ ಇದೆ. ಬಟ್ ಇವ್ರ ಕ್ಷೇತ್ರ ಲೀಡ್ ಬರಲಿಲ್ವಲ್ಲ ಪಾಪ. ರಕ್ಷಾರಾಮಯ್ಯನಿಗೆ ಸುಧಾಕರ್ ಅವ್ರಿಗೆ ಬಂತಲ್ಲ, ಅಲ್ಲಿಗೆ ಈ ಅಪ್ಪ ಮಾಡಲಿಲ್ಲ ಅಂತ ರಕ್ಷಾರಾಮಯ್ಯ ಅವರು ಪ್ರಾಬ್ಲಮ್. ಸರ್ ಅದು ಅವರ ವೈಯಕ್ತಿಕ, ಅದು ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆಂತಂದರೆ ಕೊಡ್ತಾರೋ ಬಿಡ್ತಾರೋ ಅವ್ರು ದೊಡ್ಡವರು. ಯಾರೂ ರಾಜಕಾರಣಿ ನಿಲ್ಲಲ್ಲ, ಯಾರೂ ನಿಲ್ಲಲ್ಲ ಅಂತ ನಮ್ಮ ಲೆಕ್ಕ. 90% ಕೊಡಲ್ಲ ಅಂತ ನಮ್ಮ ಆಸೆ. 10% ಹೆಂಗೋ ಅವನೊಂಥರ ಇದು, ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. 90% ಯಾವ ರಾಜಕಾರಣಿನೂ ಕೊಡಲ್ಲ. ಇರೋ ಮಾತು ಮೇಲೆ ನಡ್ಕೊಳ್ಳೋದು ಇಲ್ಲ ಅಷ್ಟೇ. ಏನಪ್ಪ ಅಂತಂದರೆ ಗೆದ್ದಿದ್ದಾರೆ ಸುಧಾಕರ್, ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ಸುಧಾಕರ್ ಅವರು ಬಂದರೆ ಒಳ್ಳೆಯದೇ. ನಮಗೆಲ್ಲ ಕೆಲಸನೂ ಮಾಡಿದ್ದಾರೆ, ಎಲ್ಲ ರೋಡ್ಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ನಮಗೆ ಸೆಂಟ್ರಲ್ ಮೋದಿ ಇರಬೇಕು ಮೈನು, ನಮ್ಮ ದೇಶ ಕಾಪಾಡ್ಕೋಬೇಕು. ನಮ್ಗೆ ಭಾರಿ ಒಳ್ಳೇದಲ್ಲೇ ಅವರಿದ್ದರೆ. ನಮ್ಮ ಸುಧಾಕರ್ ಬಂದರೆ ನಮ್ಗೆ ಖುಷಿ. ಏನು ಮಾಡಿದ್ದಾರೆ ಅವರು ಜನಗಳಿಗೆ? ಏನು ಮಾಡಿಲ್ಲಲ್ಲ, ಅದಕ್ಕಾಗಿ ಸೋತೋಗ್ಬಿಟ್ಟಾರೆ. ಅವರೇನು ಮಾಡ್ತಾಯಿಲ್ಲ. ಹೇಳಿದ್ರೆ ಅಷ್ಟೇ, ಮಾತಲ್ಲಿ ಎಲ್ಲರೂ ಹೇಳ್ತಾರೆ, ಮಾತುಗಳಲ್ಲಿ ಹೇಳಿದ್ರೆ ನಡೀಬೇಕಲ್ಲ ಸರ್. ಮಾತಲ್ಲಿ ಎಲ್ಲಿರ್ತಾರೆ ಸುಮ್ಮನೆ. ಇವಾಗ ಕೊಡಲ್ಲ, ಅಲ್ಲಿ ಕೊಡಲ್ಲ ಅವರು. ಏನು ಮಾಡಿದ್ದಾರೆ? ನಮ್ಮದು ಎಲ್ಲ ಪ್ರಜಾಪ್ರಭುತ್ವ ಅಲ್ವಾ, ಒಬ್ಬೊಬ್ಬರು ಥರ ಮಾತಾಡ್ಕೊತಾರೆ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಯ್ತದ? ಮಾತಷ್ಟೇ. ಮೊನ್ನೆ ಸೋತಿದ್ರಲ್ಲ, ಅದು ಬೇರೆ ಸಿಂಪತಿ ಬೇರೆ ಇತ್ತು. ಕಾರ್ಯಕರ್ತರೆಲ್ಲ ನೀಟಾಗಿ ಕೆಲಸ ಮಾಡೋರು ಸರ್ ಈ ಸಲ BJP ಅವರು. ನಾವೆಲ್ಲ BJPನೇ.
ಪರವಾಗಿಲ್ಲ, ಸುಧಾಕರ್ ಗೆಲ್ಲೇಬೇಕು ಅಂತ ಗೆಲ್ಸಿದ್ವಿ. ರಕ್ಷಾರಾಮಯ್ಯ ಅವ್ರಿಗೆ ಏನು ಸರ್ ಅವರು ಬೇರೆಯವರಲ್ಲ ಸರ್, ಬೆಂಗಳೂರವರು. ಅವ್ರು ಇಲ್ಲಿ ಇರ್ತಾರ ಹೋಗ್ತಾರ, ನಮ್ಗೇನು ಗ್ಯಾರಂಟಿ. ಸುಧಾಕರಲ್ಲಿ ಆದರೆ ಇಲ್ಲೇ ಸಿಗ್ತಾರೆ. ಒಂದು ಗ್ಯಾರಂಟಿಯಿಂದ ಓಟ್ ಹಾಕಿ. ಗ್ಯಾರಂಟಿಯಿಂದ ಓಟ್ ಹಾಕಿದ್ವಿ. ಹೌದು ಲಾಸ್ಟ್ ಟೈಮ್ ಸುಧಾಕರ್ಗೆ ಓಟ್ ಹಾಕಿದ್ರಲ್ಲ ಸರ್, ಹಾಕಿದ್ವಿ. ಸ್ವಲ್ಪ ಒಳಗಡೆ ಸ್ವಲ್ಪ ಮೋಸ ನಡೆದಿದೆ. ಈ ಸಲ ಏನು ಮೋಸ ಆಗಿಲ್ಲ. ಇಲ್ಲ, ನೀಟಾಗಿ ಕೆಲಸ ಮಾಡವ್ರೆ. ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಗೆದ್ರೆ ಕೊಡ್ತಾರಂತ. ಏನೋ ಕೊಡ್ತಾರಂತಲ್ಲ, ನೀವು ಹೇಳಿ ಕೊಡ್ತಾರಂತಲ್ಲ, ಅವರೇ ಹೇಳ್ತಾ ಇದಾರಲ್ಲ. ಕೊಡ್ತಾನೆ ಅದ್ರ ಪಕ್ಕ ಏನೋ ಗೊತ್ತಿಲ್ಲ. ನಂಬಿಕೆ ಇಲ್ಲ. ಮಾತುಗಳು ಅನ್ಬೋದು, ಕೊಡೋದು ಗ್ಯಾರಂಟಿ ಇಲ್ಲ. ಸರ್ ಮಾತು ರಾಜಕಾರಣಿ ಅಂದಮೇಲೆ ಮಾತಿಗೆ ನಿಲ್ಲಲ್ಲ, ರಾಜಕಾರಣದಲ್ಲೇ ಮಾತಿಗೆ ನಿಲ್ಲಲ್ಲ. ಹೌದು, ಸಂತೋಷ ಆಗುತ್ತೆ. ಯಾಕೆ ಕಾಂಗ್ರೆಸ್ ಅಲ್ವಾ ಇಲ್ಲಿ ಇದೆಲ್ಲ? ಕಾಂಗ್ರೆಸ್ ಇತ್ತು, ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ. ಕೆಲಸ ಮಾಡಿದ್ರೆ ಓಟ್ ಹಾಕ್ತೀರಾ, ಪಕ್ಷ ಏನು ನೋಡಲ್ಲ? ಪಕ್ಷ ಗಿಕ್ಷ ಇಲ್ಲ ಗುರು, ಕೆಲಸ ಮಾಡಬೇಕು. ಹಳ್ಳಿನೂ ಕಾಂಕ್ರೀಟ್ ರೋಡು, CC ರೋಡ್ ಎಲ್ಲ ಹಾಕ್ಸೋರೆ. ಕಷ್ಟ ಸುಖ ಸ್ಪಂದಿಸೋರೆ, ಅವರೇ ಗೆಲ್ಲಬೇಕಾಗಿತ್ತು, ಗೆದ್ದವ್ರೆ. ಪ್ರದೀಪ್ ಈಶ್ವರನ್ನ ಗೆಲ್ಸಿದ್ರಲ್ಲ, ಏನು ಕೆಲಸ ಮಾಡಿಲ್ಲ ಅಂತ ಏನೋ ಒಂದು ಉಲ್ಲಾಸ ಮೇಲೆ ಗೆದ್ದಿರ್ಬೋದು ಅಷ್ಟೇ ಅವರು, ಆದರೆ ಅದು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲ, ಭಾಗ್ಯಗಳು ಯಾವುದೋ ವರ್ಕ್ ಆಗಿಲ್ಲ ಅಂತೀರಾ? ಕಾಂಗ್ರೆಸ್ ಅವರು ಒಂದಷ್ಟು ಯೋಜನೆಗಳೆಲ್ಲ ತಂದಿದ್ರು. ಏನಪ್ಪ ಅದೇನು ಹೇಳ್ತಾರೆ ನೋಡು, ನಮ್ಮ ಹತ್ರ ಕಿತ್ಕೊಂಡು ನಮ್ಮ ಹೆಂಡ್ತಿವರ್ಗೆ ಕೊಟ್ಟರೆ ಏನು ಪ್ರಯೋಜನ? ಇವಾಗ ನಾವು ದುಡಿತೀವಿ, ನಾವು ಸೆಂಟ್ರಿಂಗ್ ಕೆಲಸ ಮಾಡೋದು, 800-900 ರೂಪಾಯಿ ಕೊಡ್ತಾರೆ. ತರಕಾರಿನೇ ಪ್ರತಿಯೊಂದು ತಗೊಳಕ್ಕೆ ಹೋದ್ರೂ ಅದ್ರ ಮೇಲೆ ರೇಟ್ ಜಾಸ್ತಿ. ಇನ್ನೇನು ಬಂದು ಅವ್ರಿಗೆ 2000 ಆಗೋದು, ಬಸ್ಸು ಫ್ರೀ, ಅದು ಫ್ರೀ ಅಂತ ಕೊಟ್ಟರು. ಏನು ಅದೇ ಎಜುಕೇಷನ್ ಮೇಲೆ ಹಾಕಿದ್ದಿದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಆರಾಮಾಗಿ ಓದಾರ, ಫ್ರೀಯಾಗಿ ಆರಾಮಾಗಿ. ಅದ್ರ ಮೇಲೆ ಪ್ರೋತ್ಸಾಹ ಮಾಡಬೇಕು ಹೊರ್ತು ಎಲ್ಲ ಏನು ವೇಸ್ಟು. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ, ಒಂದು ಓಟ್ ಮೇಲೆ ಗೆದ್ದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದಿರಲಿ, 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಕೊಡಬೇಕು. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಗುರು. ಕೊಡ್ತಾರೆ ಅಂತಾರೆ ಹಂಗಾರೆ? ಏನು ಹೇಳೋಕ್ಕಾಗಲ್ಲ. ಅಂದರೆ ಸಡನ್ನಾಗಿ ಅಂದ್ಬಿಟ್ಟಿದ್ದಾರೆ, ಅಂದ್ಬಿಟ್ಟಿದ್ದಾರೆ. ಅನ್ಬಾರ್ದಾಗಿತ್ತು ಅಂದವ್ರೆ. ಈಗ ಮಾತಿಗೆ ತಗೊಂಡು ನಿಲ್ಲಲ್ಲ ಅಂತ ಹೇಳ್ತಾರೆ. ನಿಲ್ಲಬೇಕು, ಕೊಡಲೇಬೇಕು, ಕೊಡಲೇಬೇಕು, 100% ಕೊಡಲೇಬೇಕು. ಅವರು ಕೊಡಿಲ್ಲ ಅಂತಂದರೆ ತಿರ್ಗಾ ಮುಂದಿನ ಎಲೆಕ್ಷನಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಮಾತು ಪ್ರಕಾರ ನಡ್ಕೊಂಡವ್ರೆ, ಕೊಟ್ಟವ್ರೆ ಅಂತ ಜನಕ್ಕೆ ಒಂಥರ ಅಭಿಪ್ರಾಯ ಬರ್ತದೆ. ಕೊಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಮಾತು ಮೇಲೆ ನಿಲ್ಲಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡ್ತದೆ. ಜನ ಇವಾಗ ಮೊದಲಪ್ಪಂದಿಲ್ಲ, ಎಲ್ಲ ತಿಳುವಳಿಕೆ ಜಾಸ್ತಿ, ಬುದ್ಧಿವಂತರಾಗಿದ್ದಾರೆ.